गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। श्री गुरुभ्यो नमः। हरिः ओम्। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिं। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। सद्गुरु भक्तರು ಭಗವದ್ಭಕ್ತರು ಮುಮುಕ್ಷ ಸಾಧಕರು ವೇದಾಂತಾರ್ಥ ಚಿಂತಕರು ವಸ್ತು ತಂತ್ರಜ್ಞಾನ ಪ್ರಿಯರು ಆಗಿರುವ ವೇದಾಂತಿಗಳು ಆದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ 2026ನೇ ಇಸವಿ ಏಪ್ರಿಲ್ ಮಾಹೆಯಲ್ಲಿ 23ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ
ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರಿಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 26ನೇ ಶ್ಲೋಕ, ಅದರ ಕ್ಲೇಶಾಪಹರಣಿ ವ್ಯಾಖ್ಯ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ತದೋ ವಿಶೇಷಣಾರ್ಥತ್ವಂ ವಿಶೇಷ್ಯತ್ವಂ ತ್ವಮಸ್ತಥಾ ಲಕ್ಷ್ಯಲಕ್ಷಣ ಸಂಬಂಧಃ ತಯೋಸ್ಯಾತ್ ಪ್ರತ್ಯಗಾತ್ಮನ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಈ ಶ್ಲೋಕದಲ್ಲಿ ತತ್ವಮಸಿ ವಾಕ್ಯಕ್ಕೆ ಅವಾಕ್ಯಾರ್ಥವನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಅದ್ಭುತವಾದ ವಿಚಾರ. ತತ್ವಮಸಿ ಎನ್ನುವಂತಹ ವಾಕ್ಯ, ಅದೊಂದು ವಾಕ್ಯ, ಕ್ರಿಯಾಪದವಿರುವುದರಿಂದ ವಾಕ್ಯ. ತತ್ವಮಸಿ ಅರ್ಥವೇನು? ಅದೇ ನೀನಾಗಿದ್ದೀಯೆ. 3 ಪದಗಳಿವೆ. ತತ್ಪದ, ತ್ವಂಪದ, ಅಸಿಪದ. ಇಲ್ಲಿ ತತ್ಪದವು ತತ್ಪದಾರ್ಥವನ್ನು ಹೇಳ್ತಾ ಇಲ್ಲ, ತ್ವಂಪದವು ತ್ವಂ ಪದಾರ್ಥವನ್ನು ಹೇಳ್ತಾ ಇಲ್ಲ. ಇಲ್ಲಿ ತತ್ವಂ ಪದಗಳಿಗೆ ಲೋಕ ಪ್ರಸಿದ್ಧವಾಗಿರುವಂತಹ ಪದಾರ್ಥತ್ವವಿಲ್ಲ. ಅನಂತರ ತತ್ವಮಸಿ ಎನ್ನುವಾಗ ಆ ಬ್ರಹ್ಮವೇ ನೀನಾಗಿದ್ದೀಯ. ಇಲ್ಲಿ ಸಂಸರ್ಗ ಬಂದೋಯ್ತು, ಭೇದ ಬಂದೋಯ್ತು, ಪರೋಕ್ಷತ್ವವಿದೆ. ನನಗೂ ಬ್ರಹ್ಮಕ್ಕೂ ಪರೋಕ್ಷತ್ವವಿದೆ. ನಾನು ಸಂಸಾರಿ ಅಂತಾಗಿದ್ದೇನೆ. ಇದು ವಾಕ್ಯಾರ್ಥ. ಏನು? ಸಂಸಾರಿಯಾಗಿರುವ ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯ. ಇದು ವಾಕ್ಯಾರ್ಥ. ಆದರೆ ತತ್ವಮಸಿ ವಾಕ್ಯದಲ್ಲಿ ವಾಕ್ಯಾರ್ಥವನ್ನು ಹೇಳ್ತಾ ಇಲ್ಲ. ತತ್ವಮಸಿ ವಾಕ್ಯವು ಅವಾಕ್ಯಾರ್ಥವನ್ನು ಹೇಳ್ತಾ ಇದೆ. ವಾಕ್ಯಾರ್ಥವೆಂದರೇನು? ಭೇದ, ಸಂಸರ್ಗ, ಪರೋಕ್ಷತ್ವ, ಸಂಸಾರಿತ್ವ. ಇದೆಲ್ಲವನ್ನು ಇಟ್ಟುಕೊಂಡು ವ್ಯಾಕರಣವನ್ನ ನೋಡಿಕೊಂಡು ಡಿಕ್ಷನರಿ ನೋಡಿಕೊಂಡು ಮಾಡಿಕೊಳ್ಳುವ ಅರ್ಥ ವಾಕ್ಯಾರ್ಥ. ಅದು ಸರ್ವಥಾ ಹೊಂದುವುದಿಲ್ಲ. ಆ ಬ್ರಹ್ಮವೆಲ್ಲಿ, ನಾನೆಲ್ಲಿ? ನಾನು ಸಂಸಾರಿ, ಬ್ರಹ್ಮ ಅಸಂಸಾರಿ. ನಾನು ಹತ್ರ ಇದ್ದೇನೆ, ಬ್ರಹ್ಮ ಪರೋಕ್ಷವಾಗಿದೆ. ಆದ್ದರಿಂದ ತತ್ವಮಸಿ ವಾಕ್ಯಕ್ಕೆ ವ್ಯಾಕರಣದ ಅರ್ಥವನ್ನ, ಲೋಕ ಪ್ರಸಿದ್ಧವಾಗಿರುವಂತ ಅರ್ಥವನ್ನಿಟ್ಟುಕೊಂಡಾಗ ವಾಕ್ಯಾರ್ಥವಾಗುತ್ತದೆ. ಆ ವಾಕ್ಯಾರ್ಥವು ತತ್ವಮಸಿ ವಾಕ್ಯಕ್ಕೆ ತಾತ್ಪರ್ಯವಲ್ಲ. ಏನ್ ಹಾಗಂದ್ರೆ, ತತ್ವಮಸಿ ವಾಕ್ಯದಲ್ಲಿರುವ ತತ್ವಂ ಪದಗಳು ತತ್ಪದಾರ್ಥವನ್ನಾಗಲಿ ತ್ವಂ ಪದಾರ್ಥವನ್ನಾಗಲಿ ಹೇಳ್ತಾ ಇಲ್ಲ. ತತ್ವಮಸಿ ವಾಕ್ಯವು ವಾಕ್ಯಾರ್ಥವನ್ನು ಹೇಳ್ತಾ ಇಲ್ಲ, ಅವಾಕ್ಯಾರ್ಥವನ್ನು ಹೇಳ್ತಾ ಇದೆ. ಅವಾಕ್ಯಾರ್ಥ ಎಂದರೇನು? 2 ವಸ್ತುಗಳುಂಟು. ಒಂದು ತದ್ವಸ್ತು, ಮತ್ತೊಂದು ತ್ವಂ ವಸ್ತು. 2 ವಸ್ತುಗಳಿಗೂ ಏಕತ್ವವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ವಿರುದ್ಧ ಸ್ವಭಾವತ್ವ. ಹಾಗಾದ್ರೆ ತತ್ವಂ ಪದಗಳಿಗೆ ಅವಾಕ್ಯಾರ್ಥವನ್ನ ಹೇಳುವುದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ತದೋ ವಿಶೇಷಣಾರ್ಥತ್ವಂ, ತತ್ತನ್ನುವುದನ್ನ ತ್ವಂ ಅನ್ನುವಂಥ ಪದಕ್ಕೆ ವಿಶೇಷಣವನ್ನಾಗಿ ಮಾಡಬೇಕು. ತ್ವಂ ಅನ್ನುವ ಪದಕ್ಕೆ ತತ್ಪದ ವಿಶೇಷಣ ಮಾಡಿರುವಂತೆ ತತ್ಪದಕ್ಕೆ ತ್ವಂ ಅನ್ನೋ ವಿಶೇಷಣವನ್ನಾಗಿ ಮಾಡಿದಾಗ ಆ ಪದಗಳಿಗೆ ಲಕ್ಷಣ ಸಂಬಂಧ ಉಂಟಾಗುತ್ತದೆ. ಆಗ ಪ್ರತ್ಯಗಾತ್ಮನ
ತಯೋ ಪ್ರತ್ಯಗಾತ್ಮ ಸ್ವರೂಪದಿಂದ ತತ್ಪದ ತ್ವಂಪದಗಳು ಸೇರಿಕೊಂಡು ಅವಾಕ್ಯಾರ್ಥವನ್ನು ತಿಳಿಸುತ್ತೇವೆ. ಬಹಳ ಅದ್ಭುತವಾದ ವಿಚಾರ. ಈ ಗುರುಗಳ ವಾಕ್ಯ ಬರ್ತೇನೆ ತುಂಬಾ ವಿಸ್ತಾರ. ಇದು ಎಷ್ಟಿದೆ ಅಂದ್ರೆ ಅದು ನೈಷ್ಕರ್ಮ್ಯ ಸಿದ್ಧಿಯ ಈ ಶ್ಲೋಕಕ್ಕೆ ಅವಾಕ್ಯಾರ್ಥವನ್ನು ತಿಳಿಸಬೇಕಾದರೆ ಸಾಮಾನ್ಯವಲ್ಲ. ಅವರ ಉಪದೇಶವನ್ನು ಕೇಳ್ತಾ ಇದ್ರೆ ಎಂಥವನಿಗೂ ಬ್ರಹ್ಮಜ್ಞಾನವಾಗುವುದರಲ್ಲಿ ಎರಡನೇ ಮಾತಿಲ್ಲ. ಈಗ ಗುರುಗಳ ವಾಕ್ಯ ಓದ್ತಾ ಬರ್ತೇನೆ. 304ನೇ ಪುಟ, ಕ್ಲೇಶಾಪಹರಣಿ ಸಂಸ್ಕೃತ ವ್ಯಾಖ್ಯಾನ. ಕೆಳಗಡೆ ವಾಕ್ಯ: ವಿಶೇಷಣ ವಿಶೇಷ ಭಾವ ಲಕ್ಷಣಾರ್ಥ ಸ್ವೀಕಾರಾಯ. ಹೇಗಿದೆ ಹೆಜ್ಜಿಗ್ಗು? ಇಲ್ಲಿ ತತ್ವಂ ಪದಗಳಿಗೆ ಪರಸ್ಪರ ವಿಶೇಷಣ ವಿಶೇಷ ಭಾವವನ್ನು ಹೇಳ್ತಾ ಇದ್ದಾರೆ. ಏನಾಗಂದ್ರೆ ತತ್ ಅನ್ನುವಂತಹದ್ದು ತ್ವಂ ಅನ್ನುವಂತಹ ಪದಕ್ಕೆ ವಿಶೇಷಣ, ತ್ವಂ ಅನ್ನುವಂತಹದ್ದು ತತ್ ಪದಕ್ಕೂ ವಿಶೇಷಣವಾಗಿದೆ. ಇಲ್ಲಿ ತತ್ ಅಂದ್ರೆ ಆ ಬ್ರಹ್ಮ ಅಂತ ಅರ್ಥ ಅಲ್ಲ. ತತ್ ಅಂದ್ರೇನು? ತ್ವಂ ರೂಪವಾಗಿರುವ ಬ್ರಹ್ಮ ಅಂತ ಅರ್ಥ. ತ್ವಂ ಅಂದ್ರೇನು? ನೀನು ಸಂಸಾರಿಯಾದ ಜೀವಾತ್ಮ, ಹಾಗರ್ಥವಲ್ಲ. ತ್ವಂ ಅನ್ನುವಾಗ ಅಸಂಸಾರಿಯಾಗಿರುವ ಸಚ್ಚಿದಾನಂದ ಸ್ವರೂಪವಾಗಿರುವ ಜನ್ಮ ಮರಣಾದಿ ವಿಕಾರರಹಿತವಾಗಿರುವ ಆ ಪರಬ್ರಹ್ಮ ಸ್ವರೂಪನಾಗಿರುವ ನೀನು. ಏಕಾಗ್ರತೆಯನ್ನು ಕೇಳ್ತಾ ಬನ್ನಿ, ಪುಸ್ತಕ ಇದ್ದು ನೋಡ್ಕೊ. ವಿಶೇಷಣ ವಿಶೇಷ ಭಾವ ತತ್ವಂ ಪದಯೋ ತ್ವಂ ತತ್ಪದಯೋ ಲಕ್ಷಣಾರ್ಥ ಸ್ವೀಕಾರಾಯ. ತತ್ವಂ ಪದಗಳಿಗೆ ಪರಸ್ಪರ ವಿಶೇಷಣ ವಿಶೇಷ ಭಾವವನ್ನ ಹೇಳಿರುವಂತಹದ್ದು ಲಕ್ಷಣಾರ್ಥ ಸ್ವೀಕಾರಾಯ. ಅಬ್ಬಾ, ಇದು ಅವಾಕ್ಯಾರ್ಥ ಸ್ವೀಕಾರಾಯ ಹೆಡ್ಡಿಂಗ್. ಯದ್ಯೇವಂ ಕಿಮರ್ಥಂ ತರ್ಹಿ ತತ್ವಮಸಿ ಇತಿ ವಿರುದ್ಧಾರ್ಥಯೋ ಪದಯೋ ಸಾಮಾನಾಧಿಕರಣ್ಯಂ. ಬಾ, ಹೀಗಾಗಿ ಬಿಟ್ಟರೆ ಇಲ್ಲಿ ಅವಾಕ್ಯಾರ್ಥವನ್ನು ಹೇಳ್ತಾ ಇದ್ದಾರೆ ಎಂದಾಗಿ ಬಿಟ್ಟರೆ ಯಾಕೆ ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ತತ್ವಂ ಪದಯೋ, ಒಂದು ತತ್ಪದ ಒಂದು ತ್ವಂಪದ, ಎರಡೂ ಕೂಡ ವಿರುದ್ಧಾರ್ಥೌ ವಿರುದ್ಧೌ ಅರ್ಥೌ ಯಯೋಹೋತೌ, ಪರಸ್ಪರ ವಿರುದ್ಧವಾದ ಅರ್ಥವುಳ್ಳಂತ ಎರಡು ಪದ. ತತ್ಪದ ಅದು ಎಲ್ಲೋ ದೂರದಲ್ಲಿದೆ ಅಂತ ಹೇಳ್ತಾ ಇದೆ. ತ್ವಂಪದ ಇದು ನೀನು ಅಂತ ಹೇಳ್ತಾ ಇದೆ. ನೀನು ಇವನು, ಅದು ಅದು. ಅವನು ನೀನು, ನೀನು ಅದು ಎನ್ನುವಂತಹದ್ದು ವಿರುದ್ಧವಾಗಿರುವ ಅರ್ಥವನ್ನ ಕೊಡುವಂತಹ ಪದಗಳು. ಈ ಪದಗಳಿಗೆ ಸಾಮಾನಾಧಿಕರಣ್ಯಂ ಕಥಂ, ಎರಡೂ ಒಂದು ಸೇರ್ಕೊಂಡು ಹೇಗೆ ನೋಡಿ. ಸಾಮಾನಾಧಿಕರಣ್ಯ ಅಂತಾಗಬೇಕಾದರೆ ಎರಡೂ ಪದಗಳಿಗೆ ಒಂದೇ ಅರ್ಥ ಇರಬೇಕು. ಉದಾಹರಣೆಗೆ ಶ್ರೀರಾಮಚಂದ್ರ ದಾಶರಥಿ ಧರ್ಮ ಸಂಪನ್ನ ಧರ್ಮ ಸಂಘ. ಶ್ರೀರಾಮಚಂದ್ರ ಒಂದು ಪದ, ದಾಶರಥಿ ಮತ್ತೊಂದು ಪದ. ಎರಡೂ ಪದಗಳಿಗೆ ಸಾಮಾನಾಧಿಕರಣ್ಯಂ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಅಪರಶಂಕರ ಅಸ್ಮಾಕಂ ಗುರು. ಸಚ್ಚಿದಾನಂದೇಂದ್ರ ಸರಸ್ವತಿ ಎನ್ನುವಂತಹ ಒಂದು ಪದ, ಅಪರಶಂಕರ ಒಂದು ಪದ. ಎರಡಕ್ಕೂ ಸಮಾನಾಧಿಕರಣ್ಯ. ಅಲ್ಲಿ ಎರಡೂ ಪದಗಳಿಗೆ ಸಮಾನಾರ್ಥಕತ್ವವಿರಬೇಕು. ಇಲ್ಲಿ ತತ್ಪದದ ಅರ್ಥವೇ ಬೇರೆ, ತ್ವಂಪದದ ಅರ್ಥವೇ ಬೇರೆ ಅಂತಲ್ಲ, ವಿರುದ್ಧವಾಗಿದೆ. ಒಂದು ಪ್ರತ್ಯಕ್ಷ, ಮತ್ತೊಂದು ಪರೋಕ್ಷ. ಒಂದು ಸಂಸಾರಿ, ಮತ್ತೊಂದು ಅಸಂಸಾರಿ. ಹೀಗೆ ವಿರುದ್ಧಾರ್ಥವುಳ್ಳಂತಹ ಪದಗಳಿಗೆ ಕಥಂ ಸಾಮಾನಾಧಿಕರಣ್ಯ, ಸಾಮಾನಾಧಿಕರಣ್ಯಾರ್ಥ ಹೇಗೆ ಹೊಂದುತ್ತದೆ? ನಹಿ ತತ್ವಮರ್ಥಯೋ ವಾಸ್ತವಿಕ ಏವ ವಿಶೇಷಣ ವಿಶೇಷ ಭಾವ ಅವಕಲ್ಪತೆ ಏನ ಏವಂ ಉಪದಿಶ್ಯೇತ ಶ್ರುತ್ಯ. ನಹಿ, ನೋ, ಸಾಧ್ಯವಿಲ್ಲ ಅಲ್ವೇ.
ತತ್ವಮರ್ಥಯೋ ತತ್ವಂ ಪದಯೋ ತತ್ವಮರ್ಥಯೋ ಒಂದು ತತ್ಪದ ಮತ್ತೊಂದು ತ್ವಂ ಪದ, ಒಂದು ತತ್ಪದಾರ್ಥ ಮತ್ತೊಂದು ತ್ವಂ ಪದಾರ್ಥ. ಇವುಗಳಿಗೆ ವಾಸ್ತವಿಕ ಏವ ನಿಜವಾಗಿಯೂ ಕೂಡ ವಿಶೇಷಣ ವಿಶೇಷ ಭಾವವು ನಹಿ ಅವಕಲ್ಪಿತ ಹೊಂದುವುದಿಲ್ಲ. ಎರಡು ವಿರುದ್ಧಾರ್ಥಕವಾಗಿದೆಯಲ್ಲ ಸ್ವಾಮಿ. ಶ್ರೀರಾಮಚಂದ್ರ ದಾಶರಥಿ ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿ ಅಲ್ಲಿ ಹೊಂದುತ್ತೆ. ಈಗ ಶ್ರೀರಾಮಚಂದ್ರ ರಾವಣ ಅಂದ್ಬಿಟ್ರೆ ಪರಸ್ಪರ ಹೊಂದುವುದಿಲ್ಲ. ಯಾವಾಗ ವಿಶೇಷಣ ವಿಶೇಷ ಭಾವವೇ ಹೊಂದುತ್ತಿಲ್ಲವೋ, ಹೊಂದುವಂತೆ ಆಗಿಬಿಟ್ಟಿದ್ದರೆ ಏನ ಏವಂ ಉಪದಿಶ್ಯೇತ ಶ್ರುತ್ಯ ಶ್ರುತಿಯಿಂದ ತತ್ವಮಸಿ ಎಂದು ಸಾಮಾನಾಧಿಕರಣ್ಯವು ಉಪದೇಶ ಮಾಡಲ್ಪಡಬಹುದಾಗಿತ್ತು. ಕರ್ಮಣಿ ಪ್ರಿಯಾಗ ಅಬ್ಬಾ ಶ್ರುತಿ ಏವಂ ಉಪದಿಶೇತ್, ಶ್ರುತಿ ಹೀಗೆ ತತ್ವಮಸಿ ಎಂದು ಹೇಳಬಹುದಾಗಿತ್ತು. ತಪ್ಪಾಯ್ತಲ್ಲ, ಶ್ರುತಿ ಹೇಳ್ತಾ ಇದೆ, ಹೊಂದ್ತಾ ಇಲ್ವಲ್ಲ ಅಂತ ಆಕ್ಷೇಪಣೆ. ಕಥಂಚ ಮತ್ತು ಏವಂ ವಿರುದ್ಧಾರ್ಥಮುಪದಿಶಂತಿ ಶ್ರುತಿ ಪ್ರಾಮಾಣ್ಯಂ ಅಶ್ನುವೀತ. ಮತ್ತೊಂದು ತತ್ಪದದ ಅರ್ಥವೇ ಬೇರೆ, ತ್ವಂಪದದ ಅರ್ಥವೇ ಬೇರೆ. ಎರಡೂ ಪದಗಳು ಅತ್ಯಂತ ವಿರುದ್ಧವಾಗಿರುವಂತ ಅರ್ಥವನ್ನು ಹೇಳ್ತಾರೆ. ಹೀಗೆ ವಿರುದ್ಧಾರ್ಥವನ್ನ ಸಂಸಾರಿಯಾದ ಜೀವಾತ್ಮನನ್ನ ಅಸಂಸಾರಿಯಾದ ಬ್ರಹ್ಮವೆಂದು, ಅಸಂಸಾರಿಯಾದ ಬ್ರಹ್ಮವನ್ನ ಸಂಸಾರಿಯಾದ ಜೀವಾತ್ಮನೆಂದು ವಿರುದ್ಧವಾಗಿ ಉಪದೇಶ ಮಾಡ್ತಾ ಇದೆ ಅಂತಾದರೆ, ಉಪದೇಶ ಮಾಡುತ್ತಿರುವಂತಹ ಶ್ರುತಿಯು ಹೇಗೆ ತಾನೇ ಪ್ರಾಮಾಣ್ಯಮಸ್ತುವೀತ, ಪ್ರಾಮಾಣ್ಯವನ್ನ ಹೊಂದೀತು. ಕರ್ತವ್ಯ ಪ್ರಮಾಣಸ್ಯ ಭಾವ ಪ್ರಾಮಾಣ್ಯಂ. ಪ್ರಮಾಣ ಅಂತಾಗಬೇಕಾದರೆ ಅವಿರುದ್ಧವಾಗಿರುವಂತ ಅರ್ಥವನ್ನು ಹೇಳಬೇಕು. ನನ್ನ ಕಣ್ಣು ಮುಂದೆ ಒಂದು ಹಗ್ಗ ಬಿದ್ದಿದೆ, ಅದನ್ನ ಕಣ್ಣು ಹಾವು ಅಂತ ಹೇಳ್ಬಿಡ್ತು. ಇರುವುದು ಹಗ್ಗ, ಕಣ್ಣು ಹೇಳುತ್ತಿರುವುದು ಹಾವು. ಕಣ್ಣು ಪ್ರಮಾಣವಾಗುತ್ತೆ, ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ನನ್ನ ಕಣ್ಣು ಮುಂದೆ ಇರುವಂತಹದ್ದು ತೆಂಗಿನಕಾಯಿ, ಅದನ್ನ ನೋಡ್ಬಿಟ್ಟು ಕರ್ಬೂಜಿ ಹಣ್ಣು ಅಂತ ತಿಳ್ಕೊಂಡ್ಬಿಟ್ಟ. ವಿರುದ್ಧವಾಗಿ ಉಪದೇಶ ಮಾಡುತ್ತಿರುವ ಶ್ರುತಿಗೆ ಪ್ರಾಮಾಣ್ಯ ಕಥಂಚನ ಹೇಗೆ ತಾನೇ ಬಂದೀತು? ಆಕ್ಷೇಪಣೆ. ತತ್ರಾಹ ಈ ಆಕ್ಷೇಪಣೆಗೆ ಉತ್ತರವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರು ಹೇಳುತ್ತಿದ್ದಾರೆ ಅಂತ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವರೂಪ. ನನಗೆ ಪರಮಾಶ್ಚರ್ಯ ಹೇಗೆ ಬರೆದ್ರು ಗುರುಗಳು ನೋಡಿ. ನಾನು ಸಾಕ್ಷಾತ್ ಕಣ್ಣಿಂದ ನೋಡಿದ್ದೇನೆ. 88ನೇ ಇಸ್ವಿ ಅಂತಂದ್ರೆ ಆಗ ಸುಮಾರು 68ನೇ ವಯಸ್ಸು, 68ನೇ ಇಸ್ವಿ. ಎಸ್, 1968. ನಾ ಗುರುಗಳ PG ಆಗಿದ್ದೆ, ಜೊತೆನೇ ಇದ್ದೆ. 68ನೇ ಇಸವಿಯಲ್ಲಿ ಪೂಜ್ಯ ಸದ್ಗುರುಗಳು ಅವರ 88ನೇ ವಯಸ್ಸಿನಲ್ಲಿ ಬರೆದಿರುವಂತ ಮೇಧಾ ಸಾಮರ್ಥ್ಯದ ಗ್ರಂಥ ಕ್ಲೇಶಾಪಹಾರ. 59ನೇ ಇಸ್ವಿ ಸೇರ್ಕೊಂಡೆ. 68 11 ವರ್ಷವಾಗಿತ್ತು. ಸಂಸ್ಕೃತವನ್ನು ಹೇಳ್ಕೊಟ್ಟಿದ್ರು, ವ್ಯಾಕರಣವನ್ನು ಪಾಠ ಮಾಡ್ತಾ ಇದ್ರು, ವೇದಾಂತವನ್ನಂತೂ ಹೇಳ್ಕೊಂಡು ಮಗು ಓದು ಅನ್ನೋರು, ತಪ್ಪು ಬರೆದಿದ್ದ ಸಿದ್ದು ಅನ್ನೋರು. ಅವರೇ ಸಾಕ್ಷಾತ್ತಾಗಿ ತಮ್ಮ ಕೈನಿಂದ ಬರೆದಿರುವಂತ ಮ್ಯಾನ್ಸ್ಕ್ರಿಪ್ಟ್ ಎಲ್ಲಿಯೂ ಗೊತ್ತಿಲ್ಲ ಇವಾಗ ಅಂತ ಗ್ರಂಥ ನೋಡಿ. ತತ್ರಾಹ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಯತ ಏವ ಮಿಥ್ಯಾಯಿ ಏವಂ ವಿರುದ್ಧೋದ್ದೇಶನತ್ವಾದೇವ ಅವಗಮ್ಯತೆ ಅಭಿಧಾನಾರ್ಥೈಕ ದೇಶಸ್ಯ ಅವಿವಕ್ಷಿತತ್ವಮಿತಿ. ಏನು ಬರೀತಾರೆ ಗುರುಗಳು? ರಾಮ ರಾಮ ರಾಮ. ಏವಂ ಹೀಗೆ ವಿರುದ್ಧೋದ್ದೇಶನತ್ವಾತೆ, ವಿರುದ್ಧವಾದಂಥ ಉದ್ದೇಶನವಾಗಿರುವುದರಿಂದ ತತ್ಪದಕ್ಕೂ ತ್ವಂಪದಕ್ಕೂ, ತತ್ಪದಾರ್ಥಕ್ಕೂ ತ್ವಂಪದಾರ್ಥಕ್ಕೂ ಲೋಕ ಪ್ರಸಿದ್ಧವಾಗಿರುವಂತ ಅರ್ಥ ವಿರುದ್ಧವಾಗಿದೆ. ಹೌದಾ?
ವಿರುದ್ಧವಾಗಿರುವುದರಿಂದ ಅವಗಮ್ಯತೆ ನಮಗೆ ತಿಳಿತಾ ಇದೆ. ಏನು? ಅಭಿಧಾನಾರ್ಥೈಕ ದೇಶಸ್ಯ, ಅಭಿಧಾನಾರ್ಥವನ್ನ ಹೇಳುತ್ತಿರುವಂತಹ ಭಾಗದಲ್ಲಿ ಒಂದಂಶವಿಲ್ಲಿ ಅವಿವಕ್ಷಿತತ್ವಂ. ತತ್ಪದಕ್ಕೋ ತ್ವಂ ಪದಕ್ಕೋ ಯಾವುದು ಅಭಿಧಾನಾರ್ಥವೋ ಅದು ಇಲ್ಲಿ ಅವಿವಕ್ಷಿತವಾಗಿದೆ. ತತ್ಪದಕ್ಕೆ ಸಂಸಾರಿ ಅಂತರ್ಥ, ತ್ವಂ ಪದಕ್ಕೆ ದೂರವಿರುವ ಬ್ರಹ್ಮ ಅಂತರ್ಥ. ಇದು ಅಭಿಧಾನಾರ್ಥ, ವಾಚ್ಯಾರ್ಥ. ಇದು ಇಲ್ಲಿ ಅವಿವಕ್ಷಿತತ್ವ, ವಿವಕ್ಷಿತವಲ್ಲ. ಬಹಳ ಚೆನ್ನಾಗಿ ನೀವು ಲಿಟ್ರಲ್ ಅರ್ಥ ಇಟ್ಕೊಂಡ್ಬಿಟ್ರೆ ಖಂಡಿತ ಬ್ರಹ್ಮಜ್ಞಾನವಾಗುತ್ತೆ. ನಾನು ಬ್ರಹ್ಮ ಎನ್ನುವಾಗ ನಾನನ್ನು ಇಟ್ಕೊಂಡು ಬ್ರಹ್ಮವನ್ನು ಇಟ್ಕೊಂಡು ಏನು ಇಟ್ಕೊಂಡ್ಬಿಟ್ರೆ ಒಂದ್ ಎಮ್ಮೆ ಪೂರ್ವ ಸಮುದ್ರ, ಮತ್ತೊಂದು ಕೋಣ ಪಶ್ಚಿಮ ಸಮುದ್ರ ಹೋದ. ಇಲ್ಲಿ ವಾಕ್ಯಾರ್ಥದಿಂದ ಪದಾರ್ಥದಿಂದ ನಿಮಗೆ ಐಕ್ಯ ಜ್ಞಾನ ಉಂಟಾಗುವುದಿಲ್ಲ. ಐಕ್ಯ ಜ್ಞಾನ ಉಂಟಾಗಬೇಕಾದರೆ ಅಪದಾರ್ಥಂ, ಅವಾಕ್ಯಾರ್ಥವನ್ನೇ ಇಟ್ಕೊಳ್ಬೇಕು. ಅಭಿಧಾನ ಏಕ ಅರ್ಥೈಕ ದೇಶಸ್ಯ, ಅಭಿಧಾನದಲ್ಲಿ ಹೇಳುತ್ತಿರುವಂತಹ ಭೇದ ಇದು ಇಲ್ಲಿ ಅವಿವಕ್ಷಿತತ್ವ, ವಿವಕ್ಷಿತವಲ್ಲ. ಶ್ರುತಿಯಲ್ಲಿ ತತ್ವಮಸಿ ಅಂತ ಹೇಳುವಾಗ ಭೇದ ವಿವಕ್ಷಿತವಲ್ಲ. ಅವಿವಕ್ಷಿತಾರ್ಥಯೋರಪಿ, ಇದು ಅವಿವಕ್ಷಿತಾರ್ಥ. ಯಾವುದು? ತತ್ಪದಕ್ಕೆ ಪರೋಕ್ಷತ್ವ, ತ್ವಂಪದಕ್ಕೆ ಸಂಸಾರಿತ್ವ. ಇದು ಅವಿವಕ್ಷಿತಾರ್ಥ. ಅವಿವಕ್ಷಿತಾರ್ಥಯೋರಪಿ, ಅವಿವಕ್ಷಿತವಾಗಿರುವ ಅರ್ಥವಾಗಿದ್ದರು. ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ವಿಶೇಷ ಭಾವೇನ ಉಪಪ್ರದರ್ಶನಂ ಶ್ರೀರಾಮ ಜಯರಾಮ್ ಜಯ ಜಯ ವಿರುದ್ಧವಾಗಿದೆ. ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಅದು ವಿವಕ್ಷಿತವಲ್ಲ. ವಿವಕ್ಷಿತವಲ್ಲದಿದ್ದರೂ ಅದನ್ನು ಇಟ್ಕೊಂಡು ಒಂದಕ್ಕೆ ಮತ್ತೊಂದು ವಿಶೇಷಣವಾಗಿದೆ, ಮತ್ತೊಂದು ವಿಶೇಷವಾಗಿದೆ. ತತ್ಪದವು ತ್ವಂಪದಕ್ಕೆ ವಿಶೇಷಣವಾಗಿದ್ದರೆ, ತ್ವಂಪದವು ತತ್ಪದಕ್ಕೆ ವಿಶೇಷಣವಾಗಿದೆ. ತತ್ಪದ ವಿಶೇಷಣವಾದಾಗ ತ್ವಂಪದ ವಿಶೇಷ್ಯ, ತ್ವಂಪದ ವಿಶೇಷಣವಾದಾಗ ತತ್ಪದ ವಿಶೇಷಣ ಎಂದು ಯಾಕೆ ಹೇಳ್ತಾ ಇದ್ದಾರೆ? ವಿಶೇಷ ಭಾವೇನ ಅಂದರೂ ಒಂದೇ, ವಿಶೇಷಣ ವಿಶೇಷ ಭಾವೇನ ಎಂದರೂ ಒಂದೇ. ಈ ಭಾವದಿಂದ ಉಪಪ್ರದರ್ಶನಂ, ಉಪದೇಶ ಮಾಡುತ್ತಿರುವಂತ ಯಾಕೆ ಅಂದ್ರೆ ಲಕ್ಷಣಾರ್ಥ ಸ್ವೀಕಾರಾರ್ಥಂ, ಅವಾಕ್ಯಾರ್ಥ ಸ್ವೀಕಾರಾರ್ಥಂ. ತತ್ವಮಸಿ ವಾಕ್ಯಕ್ಕೆ ಕಾಣುತ್ತಿರುವಂತೆ ಪದಾರ್ಥವನ್ನಾಗಲಿ ಭಿನ್ನವಾಗಿರುವ ವಾಕ್ಯಾರ್ಥವನ್ನಾಗಲಿ ತೆಗೆದುಕೊಳ್ಳಬಾರದು. ಅದು ಇಲ್ಲಿ ವಿವಕ್ಷಿತವಲ್ಲ, ಅವಿವಕ್ಷಿತ. ಅವಿವಕ್ಷಿತವಾಗಿದ್ದರೂ ಸಹಿತ ಯಾಕೆ ವಿಶೇಷಣ ವಿಶೇಷ ಭಾವ ಹೇಳ್ತಾ ಇದ್ದೀರಾ? ಅರ್ಥವಾಗ್ತಾ ಇದೆ ಅನ್ಕೋತೇನೆ. ನನ್ಗೆ ಅರ್ಥವಾಗಿರುವುದರಿಂದ ನಿಮಗೂ ಅರ್ಥವಾಗ್ತಾ ಇದೆ. ನೀವು ಮುಮುಕ್ಷುಗಳು, ಯಾರೂ ಕೂಡ ಕುತೂಹಲಿಗಳು. ಸುರೇಶ್ವರಾಚಾರ್ಯರವರು ಬರೆದಿರುವ ನೈಷ್ಕರ್ಮ್ಯ ಸಿದ್ಧಿಯ ಅರ್ಥವನ್ನ ಅನುಭವಕ್ಕೆ ತಂದುಕೊಳ್ಳೋಣ, ಬ್ರಹ್ಮಜ್ಞಾನವನ್ನ ಪಡೆಯೋಣ ಎಂದು ಇಚ್ಛೆಗಳಾಗಿರುವ ನಿಮ್ಮೆಲ್ಲರಿಗೂ ಅರ್ಥವಾಗ್ತಾನೆ ಇದೆ. ನೋಡಿ ಎಷ್ಟು ಜನ ಅವಿವಕ್ಷಿತಾರ್ಥಯೋರಪಿ, ಅವಿವಕ್ಷಿತವಾಗಿರುವಂತ ಅರ್ಥವುಳ್ಳವುಗಳಾಗಿದ್ದರೂ ತತ್ವಂ ಪದಾರ್ಥಗಳಿಗೆ ವಿಶೇಷಣ ವಿಶೇಷ ಭಾವದಿಂದ ಉಪಪ್ರದರ್ಶನಂ ಉಪದೇಶ ಮಾಡುತ್ತಿರುವುದು. ಯಾಕೆ? ಲಕ್ಷಣಾರ್ಥ ಸ್ವೀಕಾರಾಯ, ತತ್ಪದದ ಅರ್ಥವನ್ನು ಕೈಬಿಟ್ಟು ತ್ವಂಪದದ ಅರ್ಥವನ್ನು ಕೈಬಿಟ್ಟು ಅಪದಾರ್ಥವನ್ನು ಇಟ್ಕೊಂಡು ತತ್ವಮಸಿ ವಾಕ್ಯ ಉಂಟಾಗುತ್ತಿರುವ ಲೋಕ ಪ್ರಸಿದ್ಧವಾಗಿರುವ ವಾಚ್ಯಾರ್ಥವಾದ ವಾಕ್ಯಾರ್ಥವನ್ನು ಕೈಬಿಟ್ಟು ಲಕ್ಷಣಾರ್ಥವನ್ನ ಸ್ವೀಕಾರ ಮಾಡಿಕೊಳ್ಳಬೇಕು ಎನ್ನುವುದಕ್ಕಾಗಿ ಇಲ್ಲಿ ವಿಶೇಷ ವಿಶೇಷ ಭಾವ ಹೇಳ್ತಾರೆ. ತದಾಹ, ಇದನ್ನ ಸುರೇಶ್ವರಾಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ. ಅನುಪಾದಿಸಿತಯೋರಪಿ ಭೇದ ಸಂಸರ್ಗರಹಿತ ಅವಾಕ್ಯಾರ್ಥ ಲಕ್ಷಣಾಯ. ಬ್ಯೂಟಿಫುಲ್ ಬ್ಯೂಟಿಫುಲ್.
ಅದ್ಭುತ. ಇದನ್ನೇ ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ಅನುಪಾದಿಸ್ಥಿತಯೋರಪಿ ಅವಿವಕ್ಷಿತಯೋರಪಿ ತತ್ವಂ ಪದಗಳಿಗೆ ವಿರುದ್ಧಾರ್ಥವಿರುವುದರಿಂದ ಅದು ಅನುಪಾದಿಸ್ಥಿತ. ಉಪಾದಾತಂ ನ ಇಷ್ಟಂ, ಅದನ್ನು ಸ್ವೀಕಾರ ಮಾಡುವುದಕ್ಕೆ ಇಷ್ಟವಿಲ್ಲ. ಹಾಗಿದ್ದರೂ ಸಹಿತ ಭೇದ ಸಂಸರ್ಗರಹಿತ, ಭೇದ ಸಂಸರ್ಗವಿಲ್ಲದಿರುವ ಅವಾಕ್ಯಾರ್ಥ ಲಕ್ಷಣಾಯ ಶ್ರೀರಾಮ್ ಜಯರಾಮ್. ಅವಾಕ್ಯಾರ್ಥವನ್ನ ಅದು ಅವಾಕ್ಯಾರ್ಥ ಎಂದರೂ ಒಂದೇ, ಲಕ್ಷಣಾರ್ಥ ಎಂದರೂ ಒಂದೇ. ಅವಾಕ್ಯಾರ್ಥವೆಂಬ ಲಕ್ಷಣಾರ್ಥವನ್ನ ತೋರಿಸಿಕೊಡುವುದಕ್ಕಾಗಿ ಆ ತತ್ವಂ ಪದಗಳಿಗೆ ವಿರುದ್ಧವಾಗಿದ್ದರೂ, ಅನುಪಾದಿಸ್ಥಿತವಾಗಿದ್ದರೂ, ಅವಿವಕ್ಷಿತವಾಗಿದ್ದರೂ ಸಹಿತ ವಿಶೇಷ ಭಾವವನ್ನು ಹೇಳ್ತಾ ಇದ್ದಾರೆ. ಅಸ್ಯ ಅಯಮರ್ಥ. ನೋಡಿ, ಜಿಜ್ಞಾಸು ಜನಗಳ ಮೇಲೆ ಪೂಜ್ಯ ಸದ್ಗುರುಗಳು ದಯಾನಿಧಿಯನ್ನೇ ಸುರಿಸಿಬಿಟ್ಟಿದ್ದಾರೆ. ಏನಾದರೂ ಮಾಡಿ ಜಿಜ್ಞಾಸು ಜನಗಳಿಗೆ ನೈಷಮ್ಯ ಸಿದ್ಧಿ ಅರ್ಥವನ್ನ ಮಾಡಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಸಂಸ್ಕೃತದಲ್ಲಿ ಬರೆದಿದೆ, ಓದೋರಿಲ್ಲ. ಎಷ್ಟು ಜನ ಸನ್ಯಾಸಿಗಳಿದ್ದಾರೋ ಎಲ್ಲರೂ ಓದಿದೆ, ಸಂಸ್ಕೃತವನ್ನು ಕಲ್ತ್ಕೊಂಡು ಓದಿ. ಈ ಕ್ಲೇಶಾಪಹರಣೆ ವ್ಯಾಖ್ಯಾನವನ್ನ ಓದಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆದರೂ ಸಂಸ್ಕೃತವನ್ನು ಕಲಿಯಿರಿ. ತುಂಬಾ ಸಂತೋಷ. ಒಬ್ಬರು ಸೋದರಿ ಅಸ್ಯ ಅಯಮರ್ಥ, ಅಸ್ಯ ವಾಕ್ಯಸ್ಯ ಅಯಮರ್ಥ, ಅಯಮಾಶಯ, ಇದಂ ತಾತ್ಪರ್ಯಂ. ಈ ವಾಕ್ಯಕ್ಕೆ ಇದು ತಾತ್ಪರ್ಯ. ಯಾವ ವಾಕ್ಯ? ಅನುಪಾದಿಸ್ಥಿತಯೋರಪಿ ಭೇದ ಸಂಸರ್ಗರಹಿತ ಅವಾಕ್ಯಾರ್ಥ ಲಕ್ಷಣಾಯ. ಇದು ಸ್ವರೇಶ್ವರಾಚಾರ್ಯರವರ ಅವತರಣಿಕಾ ವಾಕ್ಯ. ಅದು ಆಂಟಿಗಳು ಹಾಕಿದ್ದಾನೆ. ನನಗೆ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರುತ್ತೆ. ಆ ಪೂಜ್ಯ ಸದ್ಗುರುಗಳು ವಯಸ್ಸಾಗಿತ್ತು, 88 ವರ್ಷ. ಕಣ್ಣು ಸ್ವಲ್ಪ ಮಂಜಾಗಿತ್ತು, ಶಕ್ತಿ ಇತ್ತಿಲ್ಲ, ಓಡಾಡಕ್ಕಾಗ್ತಾ ಇತ್ತಿಲ್ಲ. ಆ ಒಂದು ಇಳಿ ವಯಸ್ಸಿನಲ್ಲಿಯೂ ಆಂಟಿಕ್ ಹಾಕಿ ಅದಕ್ಕೆ ಅರ್ಥವನ್ನು ಬರೆದು ಅಸ್ಯಾಯಮರ್ಥ ಅಂತ ಬರಿಬೇಕಾದ್ರೆ ಅಂತ ಪೂಜ್ಯ ಸದ್ಗುರುಗಳಿಗೆ ಎಷ್ಟು ನಮಸ್ಕಾರ ಹಾಕಿದ್ರ. ಅವ್ರು ಹಣ್ಣು ಬೇಡ, ದಕ್ಷಿಣೆ ಬೇಡ, ಏನು ಬೇಡ, ನಮಸ್ಕಾರ ಬೇಡ. ನಮ್ಮ ಸಂತೋಷಕ್ಕಾಗಿ ನಮ್ಮ ಕಾರ್ತಜ್ಞವನ್ನ ಸಮರ್ಪಣೆ ಮಾಡುವುದಕ್ಕಾಗಿ ಗುರುಗಳಿಗೆ ಮತ್ತೆ ಮತ್ತೆ ಭೂಯಿಷ್ಠಾಂತೆ ನಮ ಭಕ್ತಿಂ ವಿಧೇಮ ಅಂತ ಹಾಕ್ತಾ ಬಂದ್ರೆ ನಮ್ಮ ಗುರು ಭಕ್ತಿಯಿಂದ ನಮಗೆ ಜ್ಞಾನೋದಯವಾಗಿದೆ. ಅಸ್ಯ ಈ ವಾಕ್ಯಕ್ಕೆ ಅಯಮರ್ಥ, ಇದು ತಾತ್ಪರ್ಯ. ಏನು? ನ ತತ್ವಂ ಪದಾರ್ಥಯೋ ಭೇದೋ ವಾ ಸಂಸರ್ಗೋ ವಾ ಅತ್ರ ವಿವಕ್ಷಿತಃ. ತತ್ಪದ ತ್ವಂಪದ, ತತ್ವಂ ಪದಯೋ ತತ್ವಂ ಪದಾರ್ಥಯೋರ್ವ, ತತ್ವಂ ಪದಗಳಿಗಾಗಲಿ ತತ್ವಂ ಪದಾರ್ಥಗಳಿಗಾಗಲಿ ಇಲ್ಲಿ ಭೇದವನ್ನಾಗಲಿ ಸಂಸರ್ಗವನ್ನಾಗಲಿ ಹೇಳಬೇಕೆಂದು ಹೊರಟಿಲ್ಲ. ನ ವಿವಕ್ಷಿತ ವಕ್ತುಂ ಇಷ್ಟ ವಿವಕ್ಷಿತ ನ ಅದು ತಾತ್ಪರ್ಯವಲ್ಲ. ತತ್ವಂ ಪದಗಳಿಗೆ ಭೇದವಿದೆ, ಅದನ್ನ ನೀವು ಕೂಡಿಸ್ಕೊಳ್ಬೇಕು, ಸಂಬಂಧ ಮಾಡ್ಕೊಳ್ಬೇಕು ಅಂತ ಹೇಳುವುದರಲ್ಲಿ ಇಲ್ಲಿ ತಾತ್ಪರ್ಯವಿಲ್ಲ. ಏನ ಹಾಗೆ ಆಗಿ ಬಿಟ್ಟಿದ್ದರೆ ತತ್ವಮಸಿ ಇತ್ಯೇತದ್ ವಾಕ್ಯಮಿತ್ಯಪಿ ಸ್ಯಾದಿತಿ. ತತ್ವಮಸಿ ಎನ್ನುವಂತಹದ್ದು ವಾಕ್ಯಾರ್ಥವಾಗಬಹುದಾಗಿತ್ತು. ನೋಡಿ ಹೇಗಿದೆ, ಏನ ಹಾಗಾಗಿ ಬಿಟ್ಟಿದ್ದರೆ ಹೇಗೆ ತತ್ವಂ ಪದಾರ್ಥಗಳಿಗೆ ಭೇದವನ್ನಾಗಲಿ ಸಂಸರ್ಗವನ್ನಾಗಲಿ ಹೇಳಬೇಕು ಎನ್ನುವುದು ಇಲ್ಲಿ ಅಭಿಪ್ರಾಯವಾಗಿ ಬಿಟ್ಟಿದ್ದರೆ ಏನ ತತ್ವಮಸಿ ಇತ್ಯೇತ. ತತ್ವಮಸಿ ಎನ್ನುವಂತಹದ್ದು ಒಂದು ವಾಕ್ಯ, ತತ್ವಮಸಿ ವಾಕ್ಯಾರ್ಥ ಎಂದು ಆಗಬಹುದಾಗಿತ್ತು. ಹೇಗಿದ್ರೆ ತತ್ವಮಸಿ ಇತ್ಯೇತ ವಾಕ್ಯಮಿತ್ಯಪಿ ಸ್ಯಾದಿತಿ. ಸರಿ, ಮುಂದೆ ಹೋಗೋಣ. ತತ್ರ ಕೇಚಿದಾಹು. ಇದು ಬಹಳ ಆಳವಾದ ವಿಚಾರ. ಈ ವಿಷಯದಲ್ಲಿ ಕೆಲವು ವಿದ್ವಾಂಸರು ಹೀಗೆಂದು ವ್ಯಾಖ್ಯಾನ ಮಾಡಿದ್ದಾರೆ. ಅತ್ರ ಈ ವಿಷಯದಲ್ಲಿ
ಕೇಚಿತ್ ವ್ಯಾಖ್ಯಾನಕಾರಃ ಆಹುಃ. ಕೆಲವು ವ್ಯಾಖ್ಯಾನಕಾರರು ಹೀಗೆಂದು ಹೇಳುತ್ತಾರೆ. ಏನಂತ? ಸಂಸರ್ಗೋ ವಾಕ್ಯಾರ್ಥ, ಸಂಸರ್ಗವೇ ವಾಕ್ಯಾರ್ಥ ಎಂದು. ಅಪರೇತೋ ವಾದಿನ, ಬೇರೆ ಕೆಲವು ವಾದಿಗಳು ಭೇದೋ ವಾಕ್ಯಾರ್ಥ, ವಾಕ್ಯಾರ್ಥ ಅಂತಂದ್ರೆ ಸಂಸರ್ಗವಲ್ಲ ಭೇದ, ಭೇದವನ್ನು ಹೇಳುವಂತಹದ್ದೇ ವಾಕ್ಯಾರ್ಥ ಅಂತಾರೆ. ಅನ್ಯೇ ಪುನಃ ಅನ್ಯೇತು, ಮತ್ತೆ ಕೆಲವರು ರಾಜ್ಞ ಪುರುಷ ಇತಿಮತೆ ಕ್ವಚಿತ್ ಭೇದ. ರಾಜ್ಯ ಪುರುಷ ಅನ್ನುವಾಗ ರಾಜನ ಪುರುಷ, ರಾಜನ ಕಡೆಯವನು. ನಮ್ಮ ಮನೆಗೂ ಬಂದಿದ್ದಾನೆ ಸ್ವಾಮಿ, ಯಾರು ಗೊತ್ತೇವನು? ರಾಜ್ಯ ಪುರುಷ, ರಾಜನ ಕಡೆಯವನು ಎನ್ನುವಾಗ ಸಂಬಂಧ. ಇತಿವತ್ತು ಎನ್ನುವಂತೆ ಭೇದ ಉಂಟು. ನೀಲಮುತ್ಪಲಂ ಇತಿವಚ್ಚ, ನೀಲೋತ್ಪಲ ಎನ್ನುವಾಗ ನೀಲಿಯಾದ ಕಮಲ ಎನ್ನುವಂತೆ ಮಧ್ಯಲೆಯಲ್ಲಿ ಪದಾರ್ಥ ಸಂಸರ್ಗೋಪಿ, ಪದಾರ್ಥ ಸಂಸರ್ಗವೂ ಕೂಡ ವಾಕ್ಯಾರ್ಥವಾಗುತ್ತದೆ ಎಂದು ಮನ್ಯಂತೆ ಹೇಳುತ್ತಾರೆ. ತತ್ರ ಬ್ರಹ್ಮಣಿ ಕಿಂ ಪದಾರ್ಥತ ವಾಕ್ಯಾರ್ಥತವ, ಪರಬ್ರಹ್ಮದಲ್ಲಿ ಪದಾರ್ಥತ್ವ ಉಂಟ ವಾಕ್ಯಾರ್ಥ. ಬ್ರಹ್ಮ ಒಂದು ತತ್ ಶಬ್ದ. ಈ ಬ್ರಹ್ಮ ಎನ್ನುವಾಗ ಬ್ರಹ್ಮ ಶಬ್ದದಿಂದ ಬ್ರಹ್ಮವು ಪದಾರ್ಥವಾಗುತ್ತದೆಯ, ತತ್ವಮಸಿ ಎನ್ನುವಾಗ ವಾಕ್ಯಾರ್ಥವಾಗುತ್ತದೆಯ ಅಂತ ಕೇಳ್ತಾರೆ. ಬ್ರಹ್ಮಣಿ ಕಿಂ ಪದಾರ್ಥತ ಅಥವಾ ವಾಕ್ಯಾರ್ಥತ ಇದೆ. ತತ್ರ ವಿಕಲ್ಪನೆ. ಈಗ ಬ್ರಹ್ಮವು ಪದಾರ್ಥವ ವಾಕ್ಯಾರ್ಥವ ಅಂತ ಸಂಶಯ ಎರಡು ಬಂತು. ಆ ವಿಕಲ್ಪದಲ್ಲಿ ಬ್ರಹ್ಮ ವ್ಯತಿರೇಕೇನ ಪ್ರತ್ಯೇತವ್ಯಾಭಾವಾತಿ ಸರ್ವ ಪ್ರತ್ಯಯ ವೇದ್ಯಂ ಬ್ರಹ್ಮ ಪದಾರ್ಥೋಪಿ ಭವತಿ. ಶ್ರೀರಾಮ ಜಯರಾಮ್ ಜಯ. ಬ್ರಹ್ಮ ವ್ಯತಿರೇಕೇನ, ಬ್ರಹ್ಮಕ್ಕಿಂತ ಭಿನ್ನವಾಗಿ ಪ್ರತ್ಯೇತವ್ಯ, ಪ್ರತ್ಯೇತು ಯೋಗ್ಯಂ, ಪ್ರತ್ಯೇತವ್ಯಂ ಜ್ಞಾತವ್ಯಂ ಅವಗಂತವ್ಯಂ. ಬ್ರಹ್ಮಕ್ಕಿಂತ ಬೇರೆಯಾಗಿ ತಿಳಿಯಲ್ಪಡಬೇಕಾಗಿರುವಂತ ವಸ್ತುವೇ ಇಲ್ಲದ್ದರಿಂದ ಸರ್ವ ಪ್ರತ್ಯಯ ವೇದ್ಯಂ ಬ್ರಹ್ಮ, ಎಲ್ಲಾ ಪ್ರತ್ಯಯಗಳಿಂದಲೂ ವೇದ್ಯವಾದದ್ದು ಬ್ರಹ್ಮವೇ ಆಗಿದೆ. ಬ್ರಹ್ಮವು ಪದಾರ್ಥವಾಗುತ್ತದೆ ಅಂತ ಹೇಳ್ತಾರೆ. ತತ್ರ ಪ್ರಪಂಚಾಭಾವಸ್ತು ಶಾಸ್ತ್ರೇಣೈವ ಪ್ರತಿಪಾದ್ಯತೆ. ಬ್ರಹ್ಮದಲ್ಲಿ, ತತ್ರ ಬ್ರಹ್ಮಣಿ, ಬ್ರಹ್ಮದಲ್ಲಿ ಪ್ರಪಂಚವಿಲ್ಲ, ಬ್ರಹ್ಮ ಒಂದೇ ಸತ್ಯ ಎನ್ನುವುದನ್ನ ನಮಗೆ ಶಾಸ್ತ್ರೇಣೈವ ಪ್ರತಿಪಾದ್ಯತೆ. ಶಾಸ್ತ್ರಮೇವ ಶಾಸ್ತ್ರ ಹೇಳಬೇಕು. ನಮಗೆ ಕಾಣುತ್ತಿರುವಂತೋ ದ್ವೈತ ಪ್ರಪಂಚ, ಬ್ರಹ್ಮಕ್ಕೂ ಪ್ರಪಂಚಕ್ಕೂ ಸಂಸರ್ಗ, ಇದು ತಪ್ಪು. ಬ್ರಹ್ಮಕ್ಕಿಂತ ಪ್ರಪಂಚ ಬೇರೆಯಾಗಿಲ್ಲ, ಎಲ್ಲವೂ ಬ್ರಹ್ಮವೇ ಆಗಿದೆ ಅನ್ನುವುದನ್ನ ನಮಗೆ ಶಾಸ್ತ್ರವೇ ತಿಳಿಸಬೇಕು. ಪ್ರಪಂಚ ಪದಾರ್ಥದ ಅಭಾವಯೋ ಪ್ರಮಾಣಾಂತರ ಸಿದ್ಧಯೋರೇವ ಸಂಸರ್ಗಾತಿ ಪ್ರಪಂಚೋಪಶಮತ್ವ ಪ್ರತಿಪತ್ತಿರಿತಿ ಶಾಸ್ತ್ರವಾಕ್ಯೈಕ ವೇದ್ಯತ್ವಂ ತಸ್ಯ ಇತಿ ವೇದಾಂತೈಕದೇಶನ ಕೇಚಿತ್. ವೇದಾಂತ ಏಕದೇಶನ ಕೇಚಿತ್. ಇಲ್ಲಿ ವೇದಾಂತ ಏಕದೇಶನ ಅಂತ ಮಾಡುವುದು. ವೇದಾಂತಿ ವೇದಾಂತಿಗಳಲ್ಲಿ ಒಂದು ಗುಂಪಿನವರು ಏಕದೇಶನ, ಅವರು ವೇದಾಂತಿಗಳೇ. ವೇದಾಂತಿಗಳು ಸಾವಿರಾರು ತರ ಇದೆ. ಆ ವೇದಾಂತಿಗಳಲ್ಲಿ ಏಕದೇಶಗಳು ಕೆಲವರು ಹೀಗಂತ ಹೇಳ್ತಾರೆ. ಪ್ರಪಂಚ ಪದಾರ್ಥ ತದಭಾವಯೋ, ಪ್ರಪಂಚ ಎನ್ನುವ ಪದಾರ್ಥ ಅದರ ಅಭಾವ ಎರಡೂ ಕೂಡ ಪ್ರಮಾಣಾಂತರ ಸಿದ್ಧಯೋ, ಪ್ರಮಾಣಾಂತರದಿಂದ ಸಿದ್ಧವಾಗಿರುವುದರಿಂದ ಸಂಸರ್ಗ ಉಂಟು. ಸಂಸರ್ಗದಿಂದಲೇ ಪ್ರಪಂಚೋಪಶಮತ್ವ ಪ್ರತಿಪತ್ತಿ. ಪ್ರಪಂಚವಿಲ್ಲ ಬ್ರಹ್ಮದಲ್ಲಿ ಎನ್ನುವಂತಹ ತಿಳುವಳಿಕೆ ಉಂಟಾಗಬೇಕು. ಅದು ಶಾಸ್ತ್ರವಾಕ್ಯೈಕೆ ವೇದ್ಯತ್ವ. ಬ್ರಹ್ಮದಲ್ಲಿ ಪ್ರಪಂಚವಿಲ್ಲ, ಬ್ರಹ್ಮವನ್ನ ಬಿಟ್ಟು ಪ್ರಪಂಚವಿಲ್ಲ, ಬ್ರಹ್ಮಕ್ಕಿಂತ ಭಿನ್ನವಾಗಿ ಪ್ರಪಂಚವಿಲ್ಲ ಎನ್ನುವುದನ್ನ ಶಾಸ್ತ್ರವೇ ಹೇಳಬೇಕು. ಇದು ಪ್ರಪಂಚಕ್ಕೂ ಬ್ರಹ್ಮ ಇರುವಂತ ಭೇದ ಸಂಸರ್ಗ ಎಂದು ಮತ್ತೆಲ್ಲವರು ವೇದಾಂತ ಏಕದೇಶಿಗಳು ಹೇಳುತ್ತಾರೆ. ಎಷ್ಟು ಬರೀತಾರೆ ಸ್ವಾಮಿ? ಇಷ್ಟೆಲ್ಲ ಬರೀಬೇಕಾದ್ರೆ, ಅದು ರೆಕಾರ್ಡ್ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಕು.
ಅದನ್ನೆಲ್ಲ ಅಧ್ಯಯನ ಮಾಡಿ ತಿಳ್ಕೊಂಡು, ಅಯ್ಯೋ ಯಾರಿಗೆ ಬೇಕ್ರಿ, ನನಗೆ ವೇದಾಂತ ಬೇಡಪ್ಪ, ನಾನು ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡು ಗೋಡಂಬೆ ದಾಚಿ ತಿನ್ಕೊಂಡು ಚಕ್ಕಂದ ಹಾಕೊಂಡಿರ್ತೀವಿ ಅಂತಾರೆ. ಅದು ಸನ್ಯಾಸಿಗಳ ಲಕ್ಷಣವಲ್ಲ. ಸನ್ಯಾಸಿಗಳ ಲಕ್ಷಣವೇನು? ಶ್ರೀರಾಮ್ ಜೈ ರಾಮ್ ಜೈ ಜೈ. ಸಂನ್ಯಸ್ಯ ಶ್ರವಣಂ ಕುರ್ಯಾತ್. ಯಾವ ದಿವಸ ಯಾವ ಮುಹೂರ್ತದಲ್ಲಿ ಮಯಾ ಸರ್ವಂ ಸನ್ಯಸ್ತಮನ್ ಹೇಳ್ತಾನೋ, ನನ್ನೆಲ್ಲವನ್ನೂ ಬಿಟ್ಟಿದ್ದೇನೆ, ಕರ್ಮಕ್ಕೆ ತಿಲಾಂಜಲಿ, ಅಗ್ನಿಗೆ ತಿಲಾಂಜಲಿ, ಹೆಂಡತಿ ಮಕ್ಕಳು ಸ್ವರ್ಗ ನರಕ ಎಲ್ಲಕ್ಕೂ ನಾನು ಎಳ್ಳು ನೀರು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ವೇದಾಂತ ವಾಕ್ಯೇಶು ಸದಾರಮನ್ ಇದನ್ನು ಬಿಟ್ಟ ಹೇಳ್ಕೊಂಡ. ಅಂಥ ಸನ್ಯಾಸಿ ಪುಂಗವರು ಎಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅಪರೇ ಪುನಃ ಅಪರೇತು ಮತ್ಕೆಲವರಾದ್ರು ಕಾರಣ ಸಾಮಾನ್ಯಂ ಸತ್ಸಾಮಾನ್ಯಂ ವಾ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತಿ ಇತರ ಪದಾರ್ಥೇ ಸಂಸರ್ಗಾತ್. ಮತ್ತೆ ಹೇಳ್ತಾರೆ, ಶ್ರುತಿಯಲ್ಲಿ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಪರಮಾತ್ಮರಿಂದ ಈ ಪ್ರಪಂಚವೆಲ್ಲವೂ ಹುಟ್ಟಿದೆ ಅಂತ ಹೇಳ್ತಾ ಇರುವುದರಿಂದ ಪ್ರಪಂಚಕ್ಕೂ ಪರಮಾತ್ಮನಿಗೂ ಸಂಸರ್ಗವಿರುವುದರಿಂದ ಅಸ್ಥೂಲಂ ಅನನು ಅಹರಸ್ವಂ ಅದೀರ್ಘಂ ಇತಿ ಭೇದಾಚ. ಬ್ರಹ್ಮವು ಸ್ಥೂಲವಲ್ಲ, ಬ್ರಹ್ಮವು ಅಣುವಲ್ಲ ಎಂದು ಈ ಪ್ರಪಂಚಕ್ಕಿಂತ ಭಿನ್ನವಾಗಿ ಭೇದವನ್ನು ಹೇಳುತ್ತಿರುವುದರಿಂದ ಪ್ರಮಾಣಾಂತರ ಅನಧಿಗತ, ಬೇರೆ ಪ್ರಮಾಣಗಳಿಂದ ತಿಳಿಯಲ್ಪಡದೇ ಇರುವಂತ ವಿಶೇಷ ಸ್ವರೂಪ ಮಾಸಾದಯತ, ವಿಶೇಷ ಸ್ವರೂಪವನ್ನ ತಿಳಿಸುತ್ತಿರುವುದರಿಂದ ವಾಕ್ಯ ಬೋಧ್ಯಂಚ, ವಾಕ್ಯಕ್ಕೆ ಬೋಧ್ಯವಾಗಬಹುದು ಎಂದು ಹೇಳ್ತಾರೆ. ಇಷ್ಟೆಲ್ಲ ಹೇಳ್ಕೊಂಡು ಬಂದು ಈಗ ಪೂಜ್ಯ ಸದ್ಗುರುಗಳು ಸಿದ್ಧಾಂತ ಹೇಳ್ತಾರೆ. ಸಿದ್ಧಾಂತೇತೋ ತತ್ವಂ ಪದಾರ್ಥಯೋ ಏಕತ್ವಾನ್ನ ಭೇದ. ಇದು ಸಿದ್ಧಾಂತ. ತತ್ವದ ತ್ವಂ ಪದಾರ್ಥಗಳಿಗೆ ಭೇದವೇ ಇಲ್ಲದ್ದರಿಂದ ಏಕತ್ವ ಯದೇವ ತತ್ ತದೇವ ತ್ವಂ, ಯದೇವ ತ್ವಂ ತದೇವ ತತ್, ಯಯೇವ ಶ್ರೀರಾಮಚಂದ್ರ ಸಯೇವ ದಾಶರಥಿ, ಯಯೇವ ದಾಶರಥಿ ಸಯೇವ ರಾಮಚಂದ್ರ ಎಂದು ತತ್ವಂ ಪದಾರ್ಥಗಳಿಗೆ ಏಕತ್ವವಿರುವುದರಿಂದ ಇಲ್ಲಿ ನ ಭೇದ. ನೋಡಿ, ಗುರುಗಳ ಸಮನ್ವಯ. ಭೇದವೇ ಇಲ್ಲ. ಅಸಂಸಾರಿ ಅದ್ವಿತೀಯ ಚಿನ್ಮಾತ್ರ ಬೋಧಕತ್ವಾಚ ನ ಸಂಸರ್ಗ. ಇದು ಸಂಸರ್ಗ ಸಂಬಂಧ ಆಗೋಣ ಅಂದ್ರೆ ಅಸಂಸಾರಿಯಾಗಿರುವ ಅದ್ವಿತೀಯವಾಗಿರುವ ಚಿನ್ಮಾತ್ರ ತತ್ವವನ್ನ ಬೋಧಿಸುತ್ತಿರುವುದರಿಂದ ಇದು ಸಂಸರ್ಗವೂ ಇಲ್ಲ. ತತ್ವಂ ಪದಾರ್ಥಗಳಿಗೆ ನಿಜವಾಗಿ ಭೇದವೂ ಇಲ್ಲ, ಸಂಬಂಧವೂ ಇಲ್ಲ. ಹೀಗೆ ತಿಳಿದಾಗ ಚತುರು ಅವಾಕ್ಯಾರ್ಥ. ಇದನ್ನ ತಿಳಿಸುವುದಕ್ಕಾಗಿಯೇ ತತ್ವಮಸಿ ಎನ್ನುವಂತಹ ವಾಕ್ಯ ಬಂದಿದೆ. ಇದನ್ನು ಉದ್ದಾಲಕ 9 ಸಲ ನವಕೃತ್ವ ಉಪದೇ ಅದ್ಭುತ ಕಂಡಿ. ತತ್ವಮಸಿ ಬಗ್ಗೆ 1 ವರ್ಷ ಉಪನ್ಯಾಸ ಮಾಡಬೇಕು. ತತ್ವಮಸಿ ಸಂವತ್ಸರ ಮಹೋತ್ಸವ ಏರ್ಪಾಡು ಮಾಡೋಣ, ಗ್ರ್ಯಾಂಡ್ ಮಾಡ್ಬೇಕು. ಟೌನ್ ಹಾಲ್ನಲ್ಲಿ ಅಥವಾ ದೊಡ್ಡ ಜಾಗದಲ್ಲಿ 1000 ಜನ ಸೇರ್ಬೇಕು. ಬರೀ ತತ್ವಮಸಿಯನ್ನೇ ಕುರಿತು 1 ಸಂವತ್ಸರ ಉಪನ್ಯಾಸ ಮಾಡ್ಬೋದು, ಇನ್ನು ಜಾಸ್ತಿ ಮಾಡ್ಬೋದು. ಯಾವ್ದೇ ಅರ್ಥ ಮಾಡ್ಕೋಬೇಕು. ಉಪನ್ಯಾಸ ಮಾಡುವಂತ ವಿದ್ವಾಂಸರಿಗೆ ಈ ಕ್ಲೇಶಾಪಹರಣೆ ಅರ್ಥವಾಗಿಬಿಟ್ರೆ ಸಂತೋಷ. ಸಿದ್ಧಾಂತೇತು ಬೇರೆ ಬೇರೆ ವಾದಿಗಳು ನಾನಾ ತರಹದಲ್ಲಿ ಬ್ರಹ್ಮಕ್ಕೂ ಜೀವಾತ್ಮನಿಗೂ ಭೇದ ಸಂಸರ್ಗ ವಿಚಾರದಲ್ಲಿ ವಾದವನ್ನು ಮಾಡಿದೆ. ಸಿದ್ಧಾಂತವೇನು ಗೊತ್ತೇ? ಪರಮಾರ್ಥ ಸಿದ್ಧಾಂತ ಸ್ವರೇಶ್ವರಾಚಾರ್ಯರ ಅಂತರಂಗ, ಉದ್ದಾಲಕನ ಅಂತರಂಗ, ವೇದಾಂತ ದರ್ಶನದ ಹೃದಯ ಸಿದ್ಧಾಂತ. ಏನು? ಸಿದ್ಧಾಂತೇತು ತತ್ವಂ ಪದಾರ್ಥಯೋ ಏಕತ್ವ. ತತ್ಪದಾರ್ಥ ತ್ವಂ ಪದಾರ್ಥ ಎರಡಲ್ಲ, ಒಂದೇ. ಯಯೇವ ಶ್ರೀರಾಮಚಂದ್ರ ಸಯೇವ ದಾಶರಥಿ
ರಾಮಚಂದ್ರನಿಗೂ ದಾಶರಥಿಗೂ ಭೇದ ಹೇಗೆ, ಸಂಸರ್ಗ ಹೇಗೆ ಅಂದ್ರೆ ಎರಡು ವಸ್ತುವೇ ಇಲ್ವಲ್ಲ. ಏಕತ್ವಾತ್ ಒಂದೇ ಆದ್ದರಿಂದ ನ ಭೇದ ಭೇದವಿಲ್ಲ. ಇನ್ನು ಸಂಸರ್ಗ ಅಂದ್ರೆ ಅಸಂಸಾರಿ ಅದ್ವಿತೀಯ ಚಿನ್ಮಾತ್ರ ಬೋಧಕತ್ವಾಚ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು. ಅರ್ಥವಾಗ್ತಾ ಹೋಗಿ ಬ್ರಹ್ಮಾನಂದ. ಅಸಂಸಾರಿಯಾಗಿರುವ ಅದ್ವಿತೀಯವಾಗಿರುವ ಚಿನ್ಮಾತ್ರ ಸ್ವರೂಪವನ್ನೇ ಉಪದೇಶ ಮಾಡುತ್ತಿರುವುದರಿಂದ ಇಲ್ಲಿ ಸಂಸರ್ಗವೂ ಇಲ್ಲ, ಭೇದವೂ ಇಲ್ಲ, ಸಂಸರ್ಗವೂ ಇಲ್ಲ. ತಥಾಚ ಭೇದ ಸಂಸರ್ಗರಹಿತತ್ವಾತಿ ನ ಪದಾರ್ಥೋಪಿ ಅಯಮಾತ್ಮ ನಾಪ್ಯ ವಾಕ್ಯಾರ್ಥ. ಯಾವಾಗ ಭೇದವಾಗಲಿ ಸಂಸರ್ಗವಾಗಲಿ ತತ್ವಂ ಪದಗಳಿಗೂ ಇಲ್ಲವೋ, ತದರ್ಥ ತ್ವಮರ್ಥಗಳಿಗೂ ಇಲ್ಲವೋ, ಆಗ ತತ್ಪದ ತತ್ಪದಾರ್ಥವಲ್ಲ, ತ್ವಂಪದಾರ್ಥವೂ ತತ್ವಮಸಿ ವಾಕ್ಯಾರ್ಥವು ಅವಾಕ್ಯಾರ್ಥವೇ ಹೊರತು ವಾಕ್ಯಾರ್ಥವಲ್ಲ ಎಂದು ಹೇಳಿ. ಈ ಭಾಗವನ್ನ 10 ಸಲ ಓದಿ ಅಧ್ಯಯನ ಮಾಡಿ, ಮಜಾ, ತುಂಬಾ ಸಂತೋಷ. ತಥಾಚ ನೋಡುವತ್ತೀನಿ. ಭೇದ ಸಂಸರ್ಗರಹಿತತ್ವಾತ್ ಭೇದರಹಿತತ್ವಾತ್ ಸಂಸರ್ಗರಹಿತತ್ವಾಚ ತತ್ವಂ ಪದಗಳಿಗೆ ಭೇದವೂ ಇಲ್ಲ, ಸಂಸರ್ಗವೂ ಇಲ್ಲದ್ದರಿಂದ ನ ಪದಾರ್ಥ ಅಯಮಾತ್ಮ ಆತ್ಮನು ಪದಾರ್ಥವಲ್ಲ ಅಂತಲೂ ತತ್ವಮಸಿ ವಾಕ್ಯಕ್ಕೆ ನಾಪಿ ವಾಕ್ಯಾರ್ಥವಲ್ಲ ಅಂತ ಹೇಳ್ತಾರೆ. ತತ್ಪದ ತ್ವಂಪದಗಳಿಗೆ ಅರ್ಥ ಅಪದಾರ್ಥ, ತತ್ವಮಸಿ ವಾಕ್ಯಕ್ಕೆ ಅರ್ಥ ಅವಾಕ್ಯಾರ್ಥ ಎಂದು ನನಗೆ ಇದಕ್ಷರು ಅವಾಕ್ಯಾರ್ಥ. ನನಗೆ ಬಹಳ ಆನಂದವಾಗ್ತಾ ಇದೆ. ಆ ಬಹಳ ಹಿಂದೆ ಪೂಜ್ಯ ಸದ್ಗುರು ಇದು ಅವಾಕ್ಯಾರ್ಥ ಮಗು ಅಂತೆಲ್ಲ ಹೇಳ್ತಾ ಇದ್ರು. ಅಷ್ಟು ಅರ್ಥವಾಗ್ತಾ ಇತ್ತಿಲ್ಲ, ಅರ್ಥವಾಗಿಲ್ಲ. ನಾ ಹೇಳ್ದಾಗ ಕೇಳೋ, ಸುಮ್ಮನೆ ಕೇಳ್ತಾ ಇದ್ರು. ಮುಂದೆ ನಾನೇ ನನ್ಗೆ ಅರ್ಥ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ರು. ಆ ಸದ್ಗುರುಗಳ ಮಾತು ನನ್ನ ಜೀವನದಲ್ಲಿ ಇವತ್ತು ಸತ್ಯವಾಗಿ ಪರಿಪಾಕವಾಗಿ ಬಿಟ್ಟಿದೆ. ಆತ್ಮ ನ ಪದಾರ್ಥ ಬ್ರಹ್ಮ ನ ಪದಾರ್ಥ ತತ್ವಮಸೀತಿ ನ ಚ ವಾಕ್ಯಾರ್ಥ. ಅತಯೇವ ಅಯಂ ಅವಾಕ್ಯಾರ್ಥ ಇತಿ ನಿರ್ದಿಶ್ಯತೆ. ಆದ್ದರಿಂದಲೇ ಭಗವಾನ್ ಸ್ವರೇಶ್ವರಾಚಾರ್ಯರು ತತ್ವಮಸಿ ಎನ್ನುವುದನ್ನು ಒಟ್ಟಾಗಿ ಸೇರಿಸಿಕೊಂಡು ಇದು ಅವಾಕ್ಯಾರ್ಥವೇ ಹೊರತು ವಾಕ್ಯಾರ್ಥವಲ್ಲ ಎಂದು ನಿರ್ದಿಶ್ಯತೆ ಹೇಳುತ್ತಿದ್ದಾರೆ. ನಿವರ್ತ್ಯ ಭೇದಾತ್ವಂ ತತ್ವಂ ಪದಯೋ ಭಿನ್ನಾರ್ಥ ಬೋಧಕತ್ವ ಕಲ್ಪನಾ ಅನುಪಾದಿಸ್ಥಿತಯೋರಪಿ ಅದ್ವಿತೀಯ ಪ್ರತ್ಯಗಾತ್ಮ ಲಕ್ಷಣಾಯ ವಿಶೇಷ ವಿಶೇಷಣ ಭಾವಸ್ಯ ಕಲ್ಪನೀಯತ್ವಾತ್ ಸಂಸರ್ಗ ಕಲ್ಪನಾ ಚ ಭವೇತ್ ಕಾಲ್ಪನಿಕಿ ಇತಿ ಚ ಬೋಧ್ಯಂ. ನಿವರ್ತ್ಯ ಭೇದಾತ್ವಂ ತತ್ವಂ ಪದಯೋಃ ಭಿನ್ನಾರ್ಥ ಬೋಧಕತ್ವ ಕಲ್ಪನಾ. ನಿವರ್ತ್ಯವಾಗಿರುವಂತಹ ದೋಷಗಳ ಭಿನ್ನವಾಗಿರುವುದರಿಂದ ಆ ದೃಷ್ಟಿಯಿಂದ ತತ್ವಂ ಪದಗಳಿಗೆ ಭಿನ್ನಾರ್ಥ ಬೋಧಕತ್ವವನ್ನ ಕಲ್ಪನೆ ಮಾಡ್ತಾ ಇದ್ದಾರೆ. ಅನುಪಾದಿಸ್ಥಿತಯೋರಪಿ ಅವಿವಕ್ಷಿತವಾಗಿದ್ದರೂ ಕೂಡ ತತ್ವಂ ಪದಾರ್ಥಗಳಿಗೆ ಅದ್ವಿತೀಯ ಪ್ರತ್ಯಗಾತ್ಮತ್ವ ಲಕ್ಷಣಾಯ ಅವಾಕ್ಯಾರ್ಥವು ತಿಳಿದುಕೊಡುವುದಕ್ಕಾಗಿ ಮಾಡ್ತಾ ಇದ್ದಾನೆ. ವಿಶೇಷಣ ವಿಶೇಷ ಭಾವಸ್ಯ ಕಲ್ಪನೀಯತ್ವಾತ್ ಸಂಸರ್ಗ ಕಲ್ಪನಾ ಚ ಭವೇತ್ ಕಾಲ್ಪನಿಕಿ ಇತಿ ಚ ಬಹು. ಹೇಗೆ ಬರೀತಾರೆ ಒಳ್ಳೆ ಸಿದ್ಧ ಇತಿ ಸಿದ್ಧಂ ಇತಿ ತಾತ್ಪರ್ಯಂ ಇತಿ ಆಶಯ ಇತಿ ನಿರ್ಣಯ. ಏನು ಸುಲಭವೇ, ಬಹಳ ಕಷ್ಟ. ಇನ್ನು ಅನುಪಾದಿಸ್ಥಿತಯೋರಪಿ ತತ್ವಂ ಪದಗಳಿಗೆ ಅರ್ಥ ಲೋಕ ಪ್ರಸಿದ್ಧವಾಗಿರುವ ವಾಚ್ಯಾರ್ಥವೂ ಇಲ್ಲಿ ಅನುಪಾದಿಸ್ಥಿತವಾಗಿದ್ದರು ಅದ್ವಿತೀಯ ಪ್ರತ್ಯಗಾತ್ಮ ಲಕ್ಷಣಾಯ ಅದ್ವಿತೀಯವಾಗಿರುವಂತಹ ಪ್ರತ್ಯಗಾತ್ಮನನ್ನ ಲಕ್ಷಣಾವೃತ್ತಿಯಿಂದ ತಿಳಿದುಕೊಳ್ಳುವುದಕ್ಕಾಗಿ ವಿಶೇಷಣ ಭಾವವೆಂಬ ಒಂದು ಸಂಬಂಧವನ್ನ ಕಲ್ಪನೀಯತ್ವ ಕಲ್ಪಿಸಿದ್ದಾರೆ. ಆದ್ದರಿಂದ
ಸಂಸರ್ಗ ಕಲ್ಪನಾ ಚ ಸಂಸರ್ಗ ಕಲ್ಪನೆಯೂ ಕೂಡ ಕಾಲ್ಪನಿಕಿ. ನಿಜವಾಗಿ ನೋಡಿದರೆ ಎಂಬ ಆತ್ಮ ಮತ್ತು ಬ್ರಹ್ಮ ತ್ವಂ ಮತ್ತು ತತ್ಪದಗಳಿಗೆ ಇಲ್ಲಿ ವಿಶೇಷ ಭಾವವೂ ಇಲ್ಲ. ಹೇಳ್ತಾ ಇದ್ದ ಕಾಲ್ಪನಿಕಿ, ಎರಡು ಪದಾರ್ಥಗಳೇ ಇಲ್ಲ, ಯಾವ ಎರಡು ವಸ್ತುವೇ ಇಲ್ಲವ, ಒಂದು ಮತ್ತೊಂದು ವಿಶೇಷಣ ಅಂತ ಅರ್ಥವೇನು ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇದು ಅವಾಕ್ಯಾರ್ಥವನ್ನ ಹೇಳುವುದಕ್ಕೆ ಮಾಡಿರುವಂತ ಕಾಲ್ಪನಿಕಿ. ಕಲ್ಪನೇನ ಆಗತ ಸ್ತ್ರೀಲಿಂಗ. ಇದು ಕಾಲ್ಪನಿಕವಾಗಿರುವಂತ ಸಂಸರ್ಗ ಕಲ್ಪನ. ವಿಶೇಷ ಭಾವವೂ ಕೂಡ ಅಧ್ಯಾರೋಪಿತ ಅನ್ಬಿಟ್ರು ಗುರುಗಳು. ನೋಡ್ರಿ, ಸುರೇಶ್ವರಾಚಾರ್ಯರು ತತ್ವಂ ಪದಗಳಿಗೆ ವಾಚ್ಯಾರ್ಥವು ಅಭಿಧಾನಾರ್ಥವು ಅನುಪಾದಿಸ್ಥಿತವಾಗಿದೆ. ಆದರೂ ಕೂಡ ಇವುಗಳಿಗೆ ವಿಶೇಷ ಭಾವವನ್ನ ಹೇಳುತ್ತಿರುವಂತಹದ್ದು ಅವಾಕ್ಯಾರ್ಥಕ್ಕೋಸ್ಕರ ಅಂದ್ರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಎರಡು ಪದಾರ್ಥಗಳೇ ಇಲ್ಲ, ಇರುವುದೇ ಏಕಮೇವ ದ್ವಿತೀಯ. ಹೀಗಿರಬೇಕಾದರೆ ಎರಡು ಪದಾರ್ಥಗಳು ಇವೆ ಎಂದು ಕಲ್ಪನೆ ಮಾಡಿ ಒಂದು ತತ್ಪದಾರ್ಥ ಮತ್ತೊಂದು ತ್ವಂ ಪದಾರ್ಥ ಅಂತೇಳಿ ಆ ಎರಡಕ್ಕೂ ವಿಶೇಷ ಭಾವವನ್ನ ಹೇಳುತ್ತಿರುವಂತಹದ್ದು ಕೇವಲ ಕಾಲ್ಪನಿಕಿ ಅಧ್ಯಾರೋಪ ದೃಷ್ಟಿಯಿಂದಲೇ ಹೊರತು ವಿಶೇಷ ಭಾವವು ನಿಜವಾಗಿಲ್ಲ ಅನ್ಬಿಟ್ಟು ಇದನ್ನು ಸಮರ್ಥನೆ ಮಾಡುವುದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬೃಹದಾರಣ್ಯ ಭಾಷ್ಯ ವಾರ್ತೆಗೆ ಇದನ್ನು ಕೋಟ್ ಮಾಡ್ತಾ ಇದ್ದೆ. ಅಯ್ಯಪ್ಪ, ಯಥೋಕ್ತಂ ಬೃಹದ್ವಾರ್ತಿಕೆ, ಇದಕ್ಕೆ ಹೆಸರು ಬೃಹದಾರಣ್ಯಕ ಭಾಷ್ಯವಾರ್ತಿಕ. ಬಹಳ ಉದ್ದನೆ ಪದವಾಯಿತು, ಅದಕ್ಕೇನ್ ಮಾಡಿದ್ರು ಬೃಹದ್ವಾರ್ತಿಕ ಅನ್ಬಿಟ್ರು. ಬಾ ನಿವರ್ತ್ಯ ಭೇದಾತ್ ಭಿನ್ನೋರ್ಥ ಅಮಾನಿತ್ವಾದ್ ಯಥಾ ತಥಾ ಬ್ರಹ್ಮಮರ್ಥಯೋರ್ಜ್ಞೇಯ ತಯೋಃ ಐಕಾರ್ಚ್ಯ ಹೇತುತಃ ಏಕೈಕ ರೂಪಾ ಸಂಸರ್ಗ ಬೋಧಮಾಪ್ತ ಸ್ವಭಾವತ ವಿಶೇಷಣಾನಾಂ ಸಂಪ್ರಾಪ್ತಿ ನಾಂಜಸಿ ಪ್ರತ್ಯಗಾತ್ಮ ಅರ್ಥೋ ವಿಶೇಷಣಾನಾಂ ಸಂಬಂಧ ಯತೋ ನ ಪ್ರತ್ಯಗಾತ್ಮನಿ ಲಕ್ಷಣಯ ತಸ್ಮಾತ್ ಪ್ರತೀಚಿ ಅಧ್ಯವಸೀಯತೆ. ಶ್ರೀರಾಮಚಂದ್ರ ಗುರುಗಳು ಏನು ಇಲ್ಲ, ಮಹಾತ್ಮ ಕೂತ್ಕೊಂಡ್ಬಿಟ್ರೆ ಒಂದ್ ಲೋಟ ಹಾಲು ಕುಡಿದು ಬರಿತಾ ಇರೋರು. 11:30ವರೆಗೆ ಆನಂದ ಬರೀತಿದ್ರು. ಆಮೇಲೆ ನಾನು ಮಡಿಯಲ್ಲಿ ಯಾವಾಗ ಮಡಿದ್ದೆ ಗುರು ಹತ್ರ, ಮಡಿಯಲ್ಲಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರಕ್ಕೆ ಹೋಗಿ ಭಿಕ್ಷೆ ತಂದು ಗುರು ನಮಸ್ಕಾರ ಮಾಡಿ ಸ್ನಾನ ಮಾಡಿ ಭಿಕ್ಷೆ ಬೆಳೆಸಿ ಇಷ್ಟನ್ನ ತಿಂದು ಕ್ಲೋಸ್. ಏನು ವಿಷಯ ಬರೆದಿದ್ದಾರೆ ಸ್ವಾಮಿ? ನಮೋ ನಮಃ ಸದ್ಗುರು ಪಾದುಕಾಭ್ಯಂ ಕಾನಿಲಾಗ್ಯಬ್ಧರಿತ್ರಿಯಂತಂ ಸೃಕ್ಫಣಿ ವದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಭಾಗಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ.